ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಡೇ 6 ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಈ ವೀಕೆಂಡ್ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ನಾವು ಬೆಳಗ್ಗೆ 4 ಗಂಟೆಗೆ ಹೊರಟು ನಾವು ಫಸ್ಟ್ ಸ್ಟಾಪ್ ನಿಲ್ಲಿಸಿದೆ ಬ್ರೇಕ್ಫಾಸ್ಟ್ಗೆ, ಅದು ಹಾಸನಲ್ಲಿ. ಸೊ ಹಾಸನಲ್ಲಿ ಇಡ್ಲಿ ಮಾಮು ಅಂತ ಒಂದು ಸ್ಪಾಟು, ತುಂಬ ಜನ ಬಂದಿದ್ದರು. ಹಾಗೆ ಟೇಸ್ಟ್ ಕೂಡ ಹಾಗೆ ಇತ್ತು. ನೀವು ಯಾರಾದರೂ ಹೋಗಬೇಕಾದ್ರೆ ಈ ಕಡೆ ಸ್ಪಾಟಲ್ಲಿ ನಿಲ್ಲಿಸಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಸೊ ಆನ್ ದ ವೇ ನಾವು ನಿಲ್ಲಿಸಿದ್ದು ಒಂದು ಕಾಫಿಗೆ. ನಿಜ ಹೇಳಬೇಕು ಅಂದರೆ ಕಾಫಿ ಅಮೇಝಿಂಗ್. ತುಂಬ ವರ್ಷಗಳಾಗಿತ್ತು ಈ ಥರ ಕಾಫಿ ನಾನು ಕುಡ್ತಿದ್ದು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಆಗುಂಬೆಗೆ. ಸೊ ಯಾರಾದರೂ ಆಗುಂಬೆಗೆ ಹೋಗಂಗಿದ್ರೆ ದಯವಿಟ್ಟು ನೋಡ್ಕೊಂಡು ಹೋಗಿ, ಯಾಕಂದರೆ 24/7 ಮಳೆ ಬರ್ತಾನೆ ಇದೆ ನಾನ್ ಸ್ಟಾಪು. ನೀವು ನೋಡ್ಬೋದು ರೋಡೆಲ್ಲ ಬ್ಲಾಕ್ ಆಗಿದೆ, ಮತ್ತು ಮಳೆ ಬಂದು ಅಡಿಕೆ ಮರ ಅರ್ಧಕ್ಕೆ ಬಂದಿದೆ. ಸೊ ಯಾರಾದರೂ ಹೋಗಂಗಿದ್ರೆ ಸ್ವಲ್ಪ ನೋಡಿಕೊಂಡು ಮುಂಚೆನೇ ಎಲ್ಲ ವಿಚಾರಿಸ್ಕೊಂಡು ಹೋಗಿ ಬನ್ನಿ. ಸ್ವಲ್ಪ ರಿಸ್ಕಿ ಇದೆ, ಬಟ್ ಅಮೇಝಿಂಗ್ ವ್ಯೂ, ತುಂಬ ಚೆನ್ನಾಗಿದೆ. ನೀವು ಹೋದರೆ ಖಂಡಿತ ಎಂಜಾಯ್ ಮಾಡ್ತೀರಾ. ಗೊತ್ತಲ್ಲ, ಆಗುಂಬೆ, ಗ್ರೀನರಿ, ಶೃಂಗೇರಿ ಈ ಸೈಡೆಲ್ಲ ಮಲೆನಾಡು ಸೈಡ್ ಅಮೇಝಿಂಗ್ ಆಗಿರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಹೋಮ್ ಸ್ಟೇಗೆ. ಸೊ ನಾನು ಹೋಮ್ ಸ್ಟೇ ಡೀಟೇಲ್ಸ್ನ ಸಪ್ರೇಟ್ ವ್ಲಾಗಲ್ಲಿ ಹಾಕ್ತೀನಿ, ಯಾಕಂದರೆ ಆ ಜಾಗ ನಾನು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಆಮೇಲೆ ನೋಡಿ, ಈ ಮಹಾವ್ಯಕ್ತಿ ಹೋಮ್ ಸ್ಟೇ ಎಂಟ್ರ್ ಆಗ್ತಿದ್ದಂಗೆ ಗಾಡಿ ತೊಗೊಂಡೋಗಿ ಹಳ್ಳದಲ್ಲಿ ಇಳಿಸಿದ್ರು. ಸೊ ಮಳೆ ಬಂದಿರುತ್ತೆ, ಟೈರೆಲ್ಲ ಕಚ್ಕೊಳುತ್ತೆ. ಸೊ ಹೆಂಗೋ ನಾವು ಕಾರ್ನ ಆಮೇಲೆ ವಾಪಸ್ ಆಚೆ ತೆಗೆದು ಪಾರ್ಕ್ ಮಾಡಿ, ಸೊ ಆನಂತರ ನಾವು ಲಂಚ್ಗೆ ಹೊರಟ್ರಿ. ಸೊ ನಾನು ಇವಾಗ ಕೆಲವೊಂದು ವ್ಯೂ ಸೀನರಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಆನಂತರ ಲಂಚ್ ಡೀಟೇಲ್ಸ್ ಹೇಳ್ತೀನಿ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಲಂಚ್ ಮುಗಿಸ್ಕೊಂಡು ನಾವು ಹೋಮ್ ಸ್ಟೇಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆನಂತರ ನಾವು ಹೊರಟಿದ್ದೆ ಕವಿಮನೆ ನಾನು ಸಪ್ರೇಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಇದಾಗಿತ್ತು ನನ್ನ ಡೇ 6. ಬಟ್ ಡಿನ್ನರ್ ಹಾಕೋಕ್ಕಾಗಲ್ಲ, ಯಾಕಂದರೆ ಡಿನ್ನರ್ ಅಷ್ಟರಲ್ಲಿ ಮಲಗಿಬಿಟ್ಟಿದ್ದೆ, ಟಯರ್ಡ್ ಆಗಿತ್ತು. ಸೊ ನಾಳೆ ಸಿಗೋಣ. ಥ್ಯಾಂಕ್ ಯು.